ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬಡವರ ಮಾಸಪತ್ರಿಕೆ ಫೆಬ್ರವರಿ 2024 ಮಾಹೆಯ ಪ್ರಚಲಿತ ಘಟನೆಗಳ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಸೊ ಅದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥವುಗಳನ್ನು ಅಂದರೆ ಇವತ್ತು ನಾನೇನು ಮಾಡ್ತಾಯಿದ್ದೀನಿ, ಇತಿಹಾಸದಲ್ಲಿ ಏನೆಲ್ಲ ಪಾರ್ಟ್ಗಳನ್ನು ಹಾಕಿದ್ದೀನಿ, ಯಾವೆಲ್ಲ ಇತಿಹಾಸದ ಸೆಕ್ಷನ್ನಲ್ಲಿ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಏನು ಹಾಕಿದ್ದೀನಿ ಅವುಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತೀನಿ. ಇನ್ನುಳಿದವುಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಮ್ಯಾಗ್ಝಿನನ್ನು ಒಂದು ಸಲ ಈ ರೀತಿಯಾಗಿ ಡಿಸ್ಕಷನ್ ಮಾಡೋದ್ರಿಂದ ನಿಮಗೂ ಕೂಡ ನಾನು ಪ್ರಿಪೇರ್ಸಲ್ಲಿ ಹಾಕಿದ್ದೀನಿ ಮಣ್ಣಿನ ಆರೋಗ್ಯ ಕಾರ್ಡಿ ಅಂದರೆ ಸರ್ಕಾರದ ಕೆಲವು ಯೋಜನೆಗಳನ್ನು, ಆಮೇಲೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕುತುಬ್ಶಾಹಿ ಗೋರಿ, ಹೌದಾ, ಚೌ ಡ್ಯಾನ್ಸು, ಆಮೇಲೆ ಬಾದಾಮಿ ಚಾಲುಕ್ಯರ ಬಗ್ಗೆನೂ ಹಾಕಿದ್ದೀನಿ. ಸೊ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ನಡೀತಾ ಇದೆ. ಸೊ ಲಕ್ಷದ್ವೀಪದ ಸಾಮರ್ಥ್ಯ ಏನಿದೆ, ಲಕ್ಷದ್ವೀಪ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಯಾವುದು ನಮಗೆ 8 ಮತ್ತು 9 ಡಿಗ್ರಿ ಚಾನಲ್ಗಳು ಯಾವುದನ್ನು ಸಪ್ರೇಟ್ ಮಾಡ್ತವೆ, ಹಾಗಿದ್ರೆ ಲಕ್ಷದ್ವೀಪ ಮಾಲ್ಡೀವ್ಸ್ಗೆ ಎಷ್ಟು ದೂರದಲ್ಲಿದೆ ಅಂದರೆ ಹೆಚ್ಚು ಕಡಿಮೆ 130 ಕಿಲೋಮೀಟರ್ ದೂರ ಇರತಕ್ಕಂಥದ್ದು. ಆಮೇಲೆ ಹಲುಗ್ ಗಿಬ್ಬನ್ ಬಗ್ಗೆ, ಹೌದಾ, ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಿರು ಹೈಡಲ್ ಪ್ರಾಜೆಕ್ಟ್, ಯಾಕಂದರೆ ಅಲ್ಲಿ ಜಲವಿದ್ಯುತ್ ಯೋಜನೆ ಅದು. ಆಮೇಲೆ ಮೆದುಳಿನ ಚಿಪ್ ಯಾವ ರೀತಿ ಕೆಲಸ ಮಾಡ್ತೀವಿ ಇವೆಲ್ಲ ಇರತಕ್ಕಂಥದ್ದು. ಆಮೇಲೆ ಹೈ ಆಲ್ಟಿಟ್ಯೂಡ್ ಸೂಡೋ ಸ್ಯಾಟಲೈಟ್ ವೆಹಿಕಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಸದ್ದಿಲ್ಲದೆ ಸುದ್ದಿ ಮಾಡಿರ್ತಕ್ಕಂಥ ಸುದ್ದಿಗಳು, ಭಾರತ ಮತ್ತು ಮ್ಯಾನ್ಮಾರ್ ಗಡಿ ಬಗ್ಗೆ, ಗಗನಯಾನ್ ಮಿಷನ್ನಲ್ಲಿ ಇದನ್ನೇನು ಉಪಯೋಗ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಒಂದೊಂದಾಗಿ ಡಿಸ್ಕಷನ್ ಮಾಡ್ತೀನಿ. ಆದರೆ ಇವತ್ತು ನಾವೇನು ಮಾಡೋಣ ಅಂತಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಹೌದಾ, ಸದ್ದಿಲ್ಲದೆ ಸುದ್ದಿ ಮಾಡಿದ ಸುದ್ದಿಗಳ ವಿಶ್ಲೇಷಣೆಯನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲು ಪರಿವಿಡಿಯಲ್ಲಿ ಇತಿಹಾಸನ ಪರಂಪರೆ, ಕಲೆ ಮತ್ತು ಸಂಸ್ಕೃತಿಯನ್ನು ಹಾಕಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಆದರೆ ಒಂದು ನೆನಪಿರಲಿ ಎಲ್ಲರಿಗೂ, ಎಷ್ಟೋ ಜನ ಓದಿದ್ದೀವಿ ಸರ್ ಜಾಬ್ ಆಗ್ತಿಲ್ಲ, ಸರ್ ಎಷ್ಟೋ ಎಫರ್ಟ್ ಹಾಕಿದ್ದೀವಿ ಜಾಬ್ ಆಗ್ತಿಲ್ಲ, ಸರ್ ಮನೆಯಲ್ಲಿ ದುಡ್ಡು ಕೊಡಲ್ಲ, ಜಾಬ್ ಹೇಗೆ ಮಾಡೋದು ಸರ್ ಅಂತ ಕಷ್ಟ ಅನುಭವಿಸಿದರೂ ಕೂಡ ಆ ಕಷ್ಟಗಳು ಬರೋದೇ ಈ ಒಂದು ಗೆಲುವಿನ ಮೆಟ್ಟಿಲನ್ನು ಏರುವ ಉದ್ದೇಶಕ್ಕಾಗಿಯೇ. ಹೌದಾ, ಕಷ್ಟಗಳು ಬಂದಿದ್ದಾವೆ ಅಂತ ಹೆದರಬೇಡಿ. ನೀವೇನು ಮಾಡಿ, ಇರೋ ಹೆಜ್ಜೆಯನ್ನು ಮನೆಯಿಂದ ಹೊರಗೆ ಬನ್ನಿ, ಓದ್ಕೊಳ್ಳಿ, ರೂಮ್ ಮಾಡಿ, ಯಾವುದೋ ಒಂದು ಲೈಬ್ರರಿ ಜಾಯ್ನ್ ಆಗಿ, ನಿಮ್ಗೆ ಒಳ್ಳೆಯದಾಗತ್ತೆ. ಸೊ ಓದುವಾಗ ಯಾವ ರೀತಿ ಓದಬೇಕಂತಾರೆ, ಈಗ ನಾನು ಯಾವ ರೀತಿ ಸಬ್ಜೆಕ್ಟನ್ನು ಮ್ಯಾಗ್ಝಿನಲ್ಲಿ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ. ಮತ್ತು ನೀವು ಈಗ ಓದಿದರೆ, ಈಗ HUA ಕಾಲ ಆಗಿದೆ, ವಿಲೇಜ್ ಅಕೌಂಟೆಂಟ್ ಅಂತೇಳಿ ಕರಿತೀವಿ, ಗ್ರಾಮ ಆಡಳಿತಾಧಿಕಾರಿ ಅಂತ ಕರೀತಾರೆ. ಆಮೇಲೆ KS 384 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೋಟಿಫಿಕೇಷನ್ ಆಗಿದೆ. ಅಷ್ಟೇ ಅಲ್ಲ, ಮತ್ತು BMTCಯಲ್ಲಿ ಕಾಲಾಗಿದೆ, ಆಮೇಲೆ ಸರ್ವೆ ಇಲಾಖೆಯಲ್ಲಿ ಕಾಲಾಗಿದೆ. ಸೊ ನೀವು ಓದಿದರೆ ಯಾವುದಕ್ಕೂ ಇದು ಇಲ್ಲ, ತೊಂದರೆ ಇಲ್ಲ, ಯಾಕಂದರೆ ನೋಟಿಫಿಕೇಷನ್ ಆಗಿದೆ, ನೀವು ಓದ್ಕೊಳ್ಳಿ, ನಿಮಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ. ಸೊ ಇವತ್ತು ಇತಿಹಾಸ, ಪರಂಪರೆ, ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಒಂದೊಂದಾಗಿ ಅಧ್ಯಯನ ಮಾಡೋಣ. ಕೊಕ್ ಬೋರೋಕ್ ಅಂತಕ್ಕಂಥದ್ದು ಒಂದು ಭಾಷೆ. ಸೊ ಈ ಭಾಷೆ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲು ಹೌದಾ, ಕೊಕ್ ಬೋರೋಕ್ ಭಾಷೆ ಬಗ್ಗೆ ಅಧ್ಯಯನ ಮಾಡೋಣ. ಇತಿಹಾಸ, ಪರಂಪರೆ, ಕಲೆ ಮತ್ತು ಸಂಸ್ಕೃತಿ ಅಂತ ತೊಗೊಂಡಿದ್ದೀನಿ. ಕೊಕ್ ಬೋರೋಕ್ ಭಾಷೆ ಇದೊಂದು ತ್ರಿಪುರಾ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಇದೆ. ಆ ಪರೀಕ್ಷೆಯಲ್ಲಿ ಕೊಕ್ ಬೋರೋಕ್ ರೋಮನ್ ಮತ್ತು ಬೆಂಗಾಲಿ ಲಿಪಿಗಳನ್ನು ಅನುಮತಿಸಲಿದೆ ಅಂತ. ಮೊದಲಲ್ಲಿ ಏನಾಗಿತ್ತಂದರೆ ತ್ರಿಪುರಾ ಬೋರ್ಡ್ ಒಳಗೆ ಏನೇ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಇದೆಯಲ್ಲ, ಅಲ್ಲಿ ಏನಾಗಿತ್ತಂದರೆ ಬೆಂಗಾಲಿ ಭಾಷೆಗೆ ಮಾತ್ರ ಏನಾಗಿತ್ತು ಅವಕಾಶ ಇತ್ತು. ಆದರೆ ಈಗ ಏನು ಮಾಡಿದ್ದಾರೆ, ಕೊಕ್ ಬೋರೋಕ್ ಅಂತಕ್ಕಂಥ ರೋಮನ್ ಮತ್ತು ಬೆಂಗಾಲಿ ಲಿಪಿಗಳಿಗೆ ಎರಡಕ್ಕೂ ಏನು ಮಾಡಿದ್ದಾರೆ, ಅನುಮತಿಸಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಯಾಕೆ ಈ ಸುದ್ದಿ ಇತ್ತು ಅಂತಂದರೆ, ಕೊಕ್ ಬೋರೋಕ್ ಭಾಷೆಯ ಲಿಪಿ ಸುತ್ತ ಚರ್ಚೆ ಹಲವಾರು ದಶಕಗಳಷ್ಟು ಹಳೆಯದು. ಯಾಕಂದರೆ ಇವತ್ತಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಡಿಸ್ಕಷನ್ ಆಗ್ತಾನೆ ಬರ್ತದೆ. ಪ್ರಾಥಮಿಕವಾಗಿ ಇಲ್ಲಿ ಕೆಲವು ಬಾರಿ ಏನಾಗಿದೆ, ವಿರೋಧ ಪಕ್ಷವಾದ ಟಿಪ್ರಾ ಮೋತಾ ಪಕ್ಷವು ಏನು ಮಾಡಿದೆ, ರೋಮನ್ ಲಿಪಿಯನ್ನು ಸ್ಥಳೀಯ ಭಾಷೆ ಅಧಿಕೃತ ಲಿಪಿಯಾಗಿ ಮತ್ತು ಬೋರ್ಡ್ ಪರೀಕ್ಷೆಗಳಿಗೆ ಅನುಮತಿಸಲಾದ ಲಿಪಿಗಳಲ್ಲಿ ಒಂದಾಗಿ ಘೋಷಿಸಬೇಕೆಂದು ಅನೇಕ ಬಾರಿ ಏನು ಮಾಡ್ತಾಯಿದೆ, ಟಿಪ್ರಾ ಮೋತಾ ಅಂತಕ್ಕಂಥ ಒಂದು ಪಕ್ಷ ಏನು ಮಾಡ್ತಾಯಿದೆ, ಒತ್ತಾಯವನ್ನು ಮಾಡ್ಕೊಂಡು ಬರ್ತಾಯಿದೆ. ಸೊ ಕೊಕ್ ಬೋರೋಕ್ ಭಾಷೆ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಎಲ್ಲವೂ ನಾನು ಹೇಳೋಲ್ಲ. ಇದು ಬೋಡೋ ಗ್ಯಾರೋ ಶಾಖೆ ಟಿಬೇಟೋ ಬರ್ಮನ್ ಭಾಷೆಯಾಗೈತಿ. ಇದು ಬಾಂಗ್ಲಾದೇಶ್ ಮತ್ತು ಭಾರತದ ತ್ರಿಪುರಾ ನೆರೆ ಪ್ರದೇಶ ಆಗಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಕೂಡ ಇದನ್ನು ಬಳಸ್ತಾರೆ. ಆಮೇಲೆ ಈ ಭಾಷೆ ನೆರೆ ಅಸ್ಸಾಂನ ಬೋಡೋ ಮತ್ತು ಧಿಮಾಸಾ ಭಾಷೆಗಳೊಂದಿಗೆ ಸಂಬಂಧ ಹೊಂದೈತಿ. ಹೌದಾ, ಹೇಗೆ ಮ್ಯಾಕ್ಸ್ ಮುಲ್ಲರು ಯುರೋಪಿಯನ್ ಭಾಷೆಗೆ ಮತ್ತು ಸಂಸ್ಕೃತಕ್ಕೆ ಲಿಂಕ್ ಮಾಡಿಕೊಟ್ಟಲ್ಲ, ಹಾಗೆ ಇಲ್ಲಿ ಕೂಡ ಏನಿದೆ, ಧಿಮಾಸಾ ಭಾಷೆ ಅಸ್ಸಾಂನ ಬೋಡೋ ಭಾಷೆಗೆ ಏನಾಗಿದೆ, ಈ ಕೊಕ್ ಬೋರಾಕೋ ಭಾಷೆ ಲಿಂಕನ್ನು ಹೊಂದಿದೆ. ಮುಖ್ಯವಾಗಿ ಮೇಘಾಲಯ ರಾಜ್ಯದಲ್ಲಿ ಮಾತನಾಡುವ ಗ್ಯಾರೋ ಭಾಷೆ ಕೂಡ ಸಂಬಂಧಿತ ಭಾಷೆ ಆಗೈತೆ ಅಂತ ನಾವು ತಿಳ್ಕೊಬೋದು. ಆಮೇಲೆ ಸಾಮಾನ್ಯ ಜನರ ಉಪಭಾಷೆ ಆಗಿತ್ತು ತ್ರಿಪುರಿ ದೊರೆಗಳ ಆಳ್ವಿಕೆಯ ಕಾಲದಲ್ಲಿ. ಹೌದಾ, ಅದಾದಮೇಲೆ 1979ರಲ್ಲಿ ಈ ಭಾಷೆಯನ್ನು ತ್ರಿಪುರಾ ರಾಜ್ಯದ ಅಧಿಕೃತ ಭಾಷೆಗೆ ಘೋಷಿಸಲಾಯಿತು. ಆಮೇಲೆ ಭಾಷೆಗೆ ಸಂಬಂಧಿಸಿದ ಪ್ರಮುಖ ಬುಡಕಟ್ಟುಗಳು ಯಾವುದರೆ ಝೊಮಾಟಿಯಾ, ನೋಟಿಯಾ, ಕಲೈ, ರಿಯಾಂಗ್, ಡೆಬ್ಬಾರ್ಮಾ, ಕಲೈ, ರೂಪಿನಿ, ಮುರಾಸಿಂಗ್,
ಉಚೋಯ್ ಇವುಗಳು ಸಂಬಂಧಿಸಿದಂಥ ಬುಡಕಟ್ಟು ಜನಾಂಗಗಳು ಇವು. ಹೌದಾ, ಬುಡಕಟ್ಟುಗಳು. ಲಿಪಿ ಅಭಿವೃದ್ಧಿ ಕೂಡ ಆಗ್ತದೆ. ಕೋಕ್ಬುರಕ್ ಭಾಷೆಗೆ ಸಂಬಂಧಪಟ್ಟಂತೆ ತ್ರಿಪುರ ರಾಜ್ಯ ವೃತ್ತಾಂತಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಏನಾಗೈತಿ ಕೋಲೋಮಾ ಲಿಪಿಯನ್ನು ಇವರು ಬಳಸಿ ಬರೆಯಲಾಗಿದೆ ಚೊಂಟಯ್ಯ ಅವರಿಂದ. ಆಮೇಲೆ ಪುಸ್ತಕವನ್ನು ಸಂಸ್ಕೃತದಲ್ಲಿ ಮತ್ತು ನಂತರ ಬಂಗಾಳಿಯಲ್ಲಿ 19ನೇ ಶತಮಾನದಲ್ಲಿ ಸುಕ್ರೇಶ್ವರ್ ಮತ್ತು ವಣೇಶ್ವರ್ ಅವರು ಅನುವಾದಿಸಿದ್ದಾರೆ ಇದನ್ನು. ಹೌದಾ, ಕೋಲೋಮಾ ಲಿಪಿಯ 14ನೇ ಶತಮಾನದ ನಂತರ ಬಳಕೆಯಲ್ಲಿಲ್ಲ, ಅಂತಿಮವಾಗಿ ಕಳೆದೋಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಭಾಷೆ ಇರಲಿಲ್ಲ ಕೋಲೋಮಾ ಲಿಪಿ. ಸೊ ಟ್ವಿಪ್ರ ಅಥವಾ ಟಿಪ್ರ ಸಾಮ್ರಾಜ್ಯವು ಕೋಕೋಬೊರಕ್ನಲ್ಲಿ ಬರೆಯಲು ಬಂಗಾಳಿ ಲಿಪಿಯನ್ನು ಬಳಸಲು ಮಾಡಿತ್ತಾಗಿನ ಟೈಮ್ನಾಗೆ. ಆಮೇಲೆ ಭಾರತ ಸ್ವಾತಂತ್ರ್ಯ ಮತ್ತು ತ್ರಿಪುರ ಯಾವಾಗ ಭಾರತ ಒಕ್ಕೂಟದೊಂದಿಗೆ ವಿಲೀನ ಆಯ್ತಲ್ಲ, ಆವಾಗ ಭಾಷೆ ರೋಮನ್ ಲಿಪಿಯ NGOಗಳೊಂದಿಗೆ, ಹೌದಾ, ರೋಮನ್ ಲಿಪಿಯ NGOಗಳೊಂದಿಗೆ ಹೌದಾ ಪ್ರಚಾರವನ್ನು ಪಡ್ಕೊಂಡಿದೆ. ಸೊ ತ್ರಿಪುರ ವಿಲೀನ ಆಗೈತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ಬೋದು. ಆಮೇಲೆ ಬಹದ್ದೂರ್ ದೇಬ್ ಕಿಶೋರ್ ಮಾಣಿಕ್ಯ ಬಹದ್ದೂರ್ ದೇಬ್ ವರ್ಮಾ ಅವರು 1947ರಿಂದ 49ರವರೆಗೆ ಆಳ್ವಿಕೆ ನಡೆಸಿದರು. ಆನಂತರ ಅವರು ತೀರಿ ಹೋದ್ರಲ್ಲ, ಆವಾಗ ಏನಾಗುತ್ತೆ, ಸೆಪ್ಟೆಂಬರ್ 9, 1949ರಂದು ಭಾರತದೊಂದಿಗೆ ವಿಲೀನ ಆಗುತ್ತೆ ಮತ್ತು ಆಡಳಿತವನ್ನು ಅಕ್ಟೋಬರ್ 1949ರಲ್ಲಿ ವಹಿಸ್ಕೊಳ್ಳಕತ್ತ. ಆಮೇಲೆ ತ್ರಿಪುರ 1 ಜುಲೈ 63ರಂದು ಕೇಂದ್ರಾಡಳಿತ ಪ್ರದೇಶ ಆಗುತ್ತಾ. ಮತ್ತು 72ರಲ್ಲಿ ಏನಾಗುತ್ತೆ ಅಂದರೆ ಇದು ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತಾ. 2 ಲಿಪಿಗಳನ್ನು ಹೊಂದಿರತಕ್ಕಂಥ ಈಗ ರಾಜ್ಯದಲ್ಲಿ ಶಿಕ್ಷಣದಲ್ಲಿ, ಹೌದಾ, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಸೊ ಪ್ರಸ್ತುತ ಸಂವಿಧಾನದ 8ನೇ ಶೆಡ್ಯೂಲ್ನ ಪ್ರಕಾರ ಭಾರತದ ಮಾನ್ಯತೆ ಪಡೆದ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿ ಭಾಷಾ ಮಾನ್ಯತೆ ನೀಡಲು ಇವರು ಏನು ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸೊ ಆಮೇಲೆ ಕುತುಬ್ ಶಾಹಿ ಗೋರಿ ಸಂಕೀರ್ಣ, ಹೈದರಾಬಾದ್ನ ಕುತುಬ್ ಶಾಹಿ ಸ್ಮಾರಕಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾಕೆ ಸಂದರ್ಭ ಈಗ ಬಂತು ಅಂದರೆ, ಯಾಕಿತ್ತು ಅದಂದರೆ, ಹೆಕ್ಸಗಾನ್ ಅಂದರೆ ಒಂದು ಡಿಜಿಟಲ್ ಪರಿಹಾರಗಳ ಕಂಪನಿ ಇದೊಂದು ಡ್ರೋನ್ ಸ್ಕ್ಯಾನರ್ಗಳನ್ನು ಬಳಸಿಕೊಂಡು ಕುತುಬ್ ಶಾಹಿ ಸಮಾಧಿ ಆಮೇಲೆ ಸಂಕೀರ್ಣದ ಡಿಜಿಟಲ್ ಅವಳಿ, ಹೌದಾ, ರಚಿಸಿದೆ. ಆಮೇಲೆ ಡಿಜಿಟಲ್ ಅವಳಿ ಎನ್ನುವುದು ವಸ್ತುವಿನ ಡಿಜಿಟಲ್ ಮಾದರಿ ಅದೊಂದು, ಹೌದಾ, ವಸ್ತುವಿನ ಡಿಜಿಟಲ್ ಮಾದರಿ ಅಂತ ನಾವು ಹೇಳ್ಬೋದು. ಸೊ ತದನಂತರದಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ, ಸೊ ಕುತುಬ್ ಶಾಹಿ ಸಿಸ್ಟಮ್ ಅಥವಾ ನೈಜ ಪ್ರಪಂಚದ ಪ್ರತಿರೂಪದಂತೆ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಗಳಿವು, ಹೌದಾ, ಡಿಜಿಟಲ್ ಮಾದರಿ ಅವರು ಸಿದ್ಧ ಮಾಡಿದ್ದಾರೆ. ಸೊ ಅದಾದಮೇಲೆ ನಮಗೆ ಕುತುಬ್ ಶಾಹಿ ಗೋರಿಗಳ ಬಗ್ಗೆ, ಹೌದಾ, ಇದು ಅಷ್ಟು ಹೈದರಾಬಾದ್ನಲ್ಲಿರುವ ಪ್ರಸಿದ್ಧ ಗೋಲ್ಕೊಂಡ ಕೋಟೆ ಹತ್ತಿರ ಇದೆ. ಆಮೇಲೆ ಕುತುಬ್ ಶಾಹಿ ರಾಜವಂಶದ ವಿವಿಧ ರಾಜರು ನಿರ್ಮಿಸಿದ ಗೋರಿಗಳು ಮತ್ತು ಮಸೀದಿಗಳನ್ನು ಇಲ್ಲಿ ಒಳಗೊಂಡಿದೆ. ಆಮೇಲೆ ಸಮಾಧಿಯ ಎತ್ತರದ ವೇದಿಕೆಯ ಮೇಲೆ ದೊಡ್ಡ ಗುಂಪಿನಲ್ಲಿ ಕಾಣ್ತತಿ, ಅಂದರೆ ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಇದೆ ಅಂತ ಅರ್ಥ. ವಾಸ್ತುಶಿಲ್ಪದ ಶೈಲಿಗಳು ಬಂದಾಗ ಇವರು ಪರ್ಷಿಯನ್, ಮುಸ್ಲಿಂ ಮತ್ತು ಹಿಂದೂ ವಾಸ್ತುಶಿಲ್ಪದ ಶೈಲಿಗಳ ಸಂಯೋಜನೆಯನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ಬೋದು. ಸ್ಟಾಕೋ ಆಭರಣದೊಂದಿಗೆ ಬೂದು ಗ್ರಾನೈಟ್ ಬಳಸಿ ಇವರು ತಯಾರಿಸಿದ್ದಾರೆ. ಸೊ ಸಮಾಧಿಯು ಚತುರ್ಭುಜ ಆಕಾರವನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಟೆರೆಸ್ನಿಂದ ಸುಮಾರು 9ರಿಂದ 15 ಮೀಟರಷ್ಟು ಎತ್ತರದಲ್ಲಿ ಕಾಣ್ಬೋದು ನಾವು ಇದನ್ನು. ಸಣ್ಣ ಸಮಾಧಿಗಳು ಒಂದೇ ಕಥೆಗಳನ್ನು ರಚಿಸಿದರೆ, ದೊಡ್ಡ ಗೋರಿಗಳು 2 ಅಂತಸ್ತಿನವುಗಳಾಗಿವೆ. ಸೊ ಇಲ್ಲಿ, ಹೌದಾ, ಕತೆ ಅಂತಂದರೆ ಸ್ಟೋರಿಡ್ ಆಗಬೇಕು, ಕತೆ ಆಗಿದೆ ಅಷ್ಟೇ, ಹೌದಾ. ಸ್ಟೋರಿಡ್ ಅಂತಂದರೆ ಬಹುಮಹಡಿ ಅಂತ ಕರಿತೀವಿ. ಸೊ ಆಮೇಲೆ ಪ್ರತಿಯೊಂದು ಸಮಾಧಿಯ ಸುಂದರವಾದ ಮಿನಾರೇಟ್ಗಳಿಂದ ಏನಾಗಿದೆ, ಮುಚ್ಚಲ್ಪಟ್ಟಿದೆ. ಆಮೇಲೆ ಮೊಹಮ್ಮದ್ ಕುಲಿ ಕುತುಬ್ ಶಾಹಿ ಆಮೇಲೆ 42 ಮೀಟರ್ ಎತ್ತರಕ್ಕೆ ಏರಿದ ಒಂದು ದೊಡ್ಡ ಗುಮ್ಮಟದಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದೊಂದು ಸಮಾಧಿ ಅಂತ ಹೇಳ್ಬೋದು. ಆಮೇಲೆ ಕುತುಬ್ ಶಾಹಿ ರಾಜವಂಶ 1518ರಿಂದ 1687 ಕ್ರಿಸ್ತ ಶಕದವರೆಗೆ ಆಡಳಿತ ಮಾಡಿರ್ತಕ್ಕಂಥದ್ದು. ಆಮೇಲೆ ಕುತುಬ್ ಶಾಹಿ ರಾಜವಂಶ ಏನಿದೆ, ಇದೊಂದು ಪರ್ಷಿಯನ್ ಶಿಯಾ ಇಸ್ಲಾಮಿಕ್ ರಾಜವಂಶವಾಗಿದ್ದು ಗೋಲ್ಕೊಂಡ ಪ್ರದೇಶದ ಮೇಲೆ ಆಳ್ವಿಕೆ ನಡೆಸುತ್ತಿದ್ದರು. ಆಧುನಿಕ ತೆಲಂಗಾಣ ಸುಲ್ತಾನ್ ಕುಲಿ ಕುತುಬ್ ಉಲ್ ಮುಲ್ಕ್ ಶಾಹಿ ಬುಲಾನಿ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಸಾಮ್ರಾಜ್ಯದ ಪತನದ ನಂತರ ಇದನ್ನು ಸ್ಥಾಪನೆ ಮಾಡ್ಕೋತಾರೆ. ಆಮೇಲೆ 1687ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆಳ್ವಿಕೆಯಲ್ಲಿ ಕೊನೆಗೊಂಡಿತ್ತು. ಆಮೇಲೆ ಗೋಲ್ಕೊಂಡವನ್ನು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸಿ ಏನು ಮಾಡ್ತಾರೆ ಅಂತಂದರೆ, ಕುತುಬ್ ಶಾಹಿ ಪರ್ಷಿಯನ್, ಶಿಯಾ ಆಮೇಲೆ ಸಂಸ್ಕೃತ್, ಪರ್ಷಿಯನ್ ಭಾಷೆಯ ಪೋಷಕರಾಗಿದ್ದು, ಆದಾಗ್ಯೂ ರಾಜ್ಯದಲ್ಲಿ ತೆಲುಗು ಭಾಷೆಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡಿದರು. ಕುತುಬ್ ಶಾಹಿ ರಾಜವಂಶದ ಆರ್ಥಿಕತೆಯನ್ನು ನೋಡೋದಾದರೆ ನಾವು ಶ್ರೀಮಂತ ಫಲವತ್ತಾದ ಡೆಲ್ಟಾಗಳ ಮೇಲೆ ನಿಯಂತ್ರಣ ಹೊಂದಿದ್ರು ಅವರು. ಅಲ್ಲಿಂದ ಅಂದರೆ ಎಸ್ಪೆಷಲಿ ಕೃಷ್ಣ ಆ್ಯಂಡ್ ಗೋದಾವರಿ, ಅಲ್ಲಿಂದ ಭೂ ಆದಾಯವನ್ನು ಇವರು ಸಂಗ್ರಹಿಸ್ತಿದ್ರು. ಆಮೇಲೆ ಜವಳಿಗಳಾದ ಕರಕುಶಲ ವಸ್ತುಗಳು, ಆಮೇಲೆ ಕ್ಯಾಲಿಕೋಟ್ ಬಟ್ಟೆ, ಹತ್ತಿ, ನೇಯ್ಗೆ ಇತ್ಯಾದಿ ಇವರಲ್ಲಿರ್ತಕ್ಕಂಥ ಕರಕುಶಲ ಕೆಲಸಗಳು. ಈ ಪ್ರದೇಶದ ವಜ್ರಗಳಿಗೆ ಹೆಸರುವಾಸಿಯಾಗಿತ್ತು. ವಿಶೇಷವಾಗಿ ಗುಂಟೂರು ಜಿಲ್ಲೆ ಕೊಲ್ಲೂರು ಗಣಿಯಲ್ಲಿ ಉತ್ಪಾದಿಸಲಾಗ್ತಿತ್ತು, ಹೌದಾ, ವಜ್ರ. ಈಗ ಬ್ರಿಟನ್ ರಾಣಿಯ ಇದರಲ್ಲಿರ್ತಕ್ಕಂಥದ್ದು ಕೂಡ ಅಲ್ಲಿ ಇರ್ತಕ್ಕಂಥ ವಜ್ರ. ಫತೇಪುರ್ ಸಿಕ್ರಿ ಬಂದಾಗ ನಮಗೆ 1569ರಲ್ಲಿ ನಿರ್ಮಿಸಲಾದ ಒಂದು ನಗರ ಅಂತ ಹೇಳ್ಬೋದು, ಸುಂದರ ನಗರ. ಗಾಲಿ ಕುರ್ಚಿಯನ್ನು ಪ್ರವೇಶಿಸುವಂತೆ ಮಾಡಲಾಗಿದೆ, ಅಂದರೆ ಒಳಗಡೆ ಹೋಗಲಿಕ್ಕೆ.
ಸೊ ಫತೇಪುರ್ ಸಿಕ್ರಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡುಬರುತ್ತೆ. ಆಮೇಲೆ 1571 ಮತ್ತು 1585 ನಡುವೆ ಏನು ಮಾಡಿದ್ದಾರೆ, ಮೊಘಲ್ ಚಕ್ರವರ್ತಿ ಅಕ್ಬರ್ ಏನು ಮಾಡ್ತಾನಂತಂದರೆ ಫತೇಪುರ್ ಸಿಕ್ರಿಯನ್ನು ಅವನ ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಂಡು ಅದರ ನಿರ್ಮಾಣದಲ್ಲಿ ಕೆಂಪು ಮರಳುಗಲ್ಲನ್ನು ಏನು ಮಾಡ್ತಾನೆ, ಈತ ಬಳಸ್ತಾನೆ. ಸೊ ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಅದರ ಐತಿಹಾಸಿಕ ಮಹತ್ವವನ್ನು ಗುರುತಿಸುವುದು ಮತ್ತು ವಾಸ್ತುಶಿಲ್ಪ ಫತೇಪುರ್ ಸಿಕ್ರಿಯನ್ನು 1986ರಲ್ಲಿ ಏನು ಮಾಡಿದ್ದಾರೆ, ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. 1986ರಲ್ಲಿ ಫತೇಪುರ್ ಸಿಕ್ರಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರೆ ತಾಣವಾಗಿ ಗುರುತಿಸಲಾಯಿತು. ಅದೇ ರೀತಿ 1986ರಲ್ಲಿ ಕರ್ನಾಟಕದಲ್ಲಿ ಯಾವ ಪ್ರದೇಶವನ್ನು ವಿಶ್ವ ಪಾರಂಪರೆ ಪಟ್ಟಿಗೆ ಸೇರಿಸಲಾಗಿದೆ ಅಂತ ನೀವು ಹುಡ್ಕೊಳ್ಳಿ. ಸೊ ಆಮೇಲೆ ನಮ್ಮಲ್ಲಿ ಇದ್ದಾವೆ, ಒಂದು ಪಟ್ಟದಕಲ್ಲಿದೆ, ಆಮೇಲೆ ಇತ್ತೀಚೆಗೆ ಸೇರಿರ್ತಕ್ಕಂಥದ್ದು, ಆಮೇಲೆ ಯಾವುದು ದ್ವಾರಸಮುದ್ರದ ಹೊಯ್ಸಳರ ಸೋಮನಾಥ ದೇವಾಲಯ ಮತ್ತು ಹಳೆಬೀಡು ಇತ್ತೀಚೆಗೆ. ಆಮೇಲೆ ಅದನ್ನು ಬಿಟ್ಟರೆ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ. ಇನ್ನೊಂದು ಯಾವುದಂತ ನೀವು ಐಡೆಂಟಿಫೈಡ್ ಮಾಡಿ ಹೇಳ್ಬೋದು. ಸೊ ಇತಿಹಾಸವನ್ನು ಬಂದಾಗ ನಮಗೆ ಇದ್ರದ್ದು ನಗರವು ಪೂರ್ವ ಅಸ್ತಿತ್ವದಲ್ಲಿರುವ ಸಿಕ್ರಿ ಎಂಬ ಹಳ್ಳಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಪುರಾತತ್ವ ಶಾಸ್ತ್ರದ ಪ್ರಕಾರ ಏನಾಗಿದೆ, ಈ ಪ್ರದೇಶದಲ್ಲಿ ಪೆಂಡೆಟ್ ಗ್ರೇವರ್ ಅವಧಿಗೆ ಹಿಂದಿನ ನೆಲೆಯನ್ನು ಸೂಚಿಸಬಹುದು. 1999 ಮತ್ತು 2000ರಲ್ಲಿ ಚಾಬೇಲಿ ತೀಲಾದಲ್ಲಿ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಅದನ್ನು ಉತ್ಖನನ ಮಾಡಿ ಇತಿಹಾಸವನ್ನು ಬಹಿರಂಗಪಡಿಸಿರ್ತಕ್ಕಂಥದ್ದು. ಹಲವಾರು ಜೈನ ಪ್ರತಿಮೆಗಳನ್ನು ಅಲ್ಲಿ ಸಿಕ್ಕಿದೆ. ಸಹಸ್ರಾರ ಮಾನದ ಹಿಂದಿನವು ಭಗವಾನ್ ಆದಿನಾಥ, ಭಗವಾನ್ ರಿಷಭನಾಥ, ಭಗವಾನ್ ಮಹಾವೀರ ಮತ್ತು ಜೈನ ಯಕ್ಷಿಣಿಗಳನ್ನು ಇಲ್ಲಿ ಚಿತ್ರಿಸಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಸೈಯದ್ ಅಲಿ ನದೀಮ್ ರೆಜ್ವಿ ಅಂತಕ್ಕಂಥವ್ರು ಒಬ್ಬರು ಏನು ಮಾಡಿದ್ದಾರೆ, ಸುಂಗರ ಆಳ್ವಿಕೆಯಲ್ಲಿ ಮತ್ತು ನಂತರ ಸಿಕ್ವರ್ವಾರ್ ರಜಪೂತರ ಅಡಿಯಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಇದು ಪ್ರದೇಶ ಅಂತ ಹೇಳ್ತಾರೆ. ಆಮೇಲೆ 7 ಮತ್ತು 16ನೇ ಶತಮಾನದವರೆಗೆ ಈ ಪ್ರದೇಶವನ್ನು ನಿಯಂತ್ರಿಸಿದ ಸಿಕರ್ವಾರ್ ರಜಪೂತರು 1527ರಲ್ಲಿ ಖನ್ವ ಕದನದೊಂದಿಗೆ ಕೋಟೆಯನ್ನು ನಿರ್ಮಿಸಿದರು. ಸೊ ಮಾರ್ಚ್ 16, 1527ರಂದು ಖನ್ವ ಕದನವು ಮಧ್ಯಕಾಲೀನ ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಕ್ಷಣವನ್ನು ಗುರುತಿಸಿತು. ಯಾಕಂದ್ರೆ ಬಾಬರ್ನ ತೈಮೂರಿಡ್ ಪಡೆಗಳು ಮತ್ತು ರಾಣಾ ಸಂಗನ ನೇತೃತ್ವದಲ್ಲಿ ರಜಪೂತ್ ಒಕ್ಕೂಟದೊಂದಿಗೆ ಸಂಘರ್ಷ ನಡೀತೈತಿ. ಹೌದಾ. ಆಮೇಲೆ ಅಂದರೆ ಖನ್ವ ಕದನ ಅಂತಂದರೆ ಬಾಬರ್ ಮತ್ತು ರಾಣಾ ಸಂಗನ ಮಧ್ಯೆ ನಡೆದಿರ್ತಕ್ಕಂಥದ್ದು. ಸೊ ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಇದು ಗನ್ ಪೌಡರ್ ಬಳಕೆಯನ್ನು ಪರಿಚಯಿಸಲು ಗಮನಾರ್ಹವಾದ ಈ ಮಹತ್ವದ ಯುದ್ಧವು ಬಾಬರ್ಗೆ ನಿರ್ಣಾಯಕ ವಿಜಯದೊಂದಿಗೆ ಮುಕ್ತಾಯವಾಗುತ್ತೆ. ಯಾಕಂದರೆ ಇಲ್ಲಿ ಬಾಬರ್ ಗೆದ್ದಿತಾನೆ, ಅಲ್ಲಿ ಗನ್ ಪೌಡರ್ ಈತ ಪರಿಚಯ ಮಾಡಿರ್ತಾನೆ. ಸೊ ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕನಾಗಿರ್ತಕ್ಕಂಥ ಬಾಬರ್ ಮೊಘಲ್ ಸೈನ್ಯವನ್ನು ಬಳಸುತ್ತಿದ್ದ ದೊಡ್ಡ ಸರೋವರದ ನಂತರ ಈ ಸ್ಥಳಕ್ಕೆ ಸುಕ್ರಿ ಎಂದು ಕರೀತಾನೆ. ಸೊ ಅದರ ಹೊರವಲಯದಲ್ಲಿ ರಾಣಾ ಸಂಘವನ್ನು ಸೋಲಿಸಿದ ನಂತರ ಬಾಬರ್ ಇಲ್ಲಿ ಏನು ಮಾಡ್ತಾನೆ, ಗಾರ್ಡ್ ಆಫ್ ವಿಕ್ಟ್ರಿ ಎಂಬ ಉದ್ಯಾನವನವನ್ನು ನಿರ್ಮಿಸ್ತಾನೆ. ಸೊ ಗಾರ್ಡ್ ಆಫ್ ವಿಕ್ಟ್ರಿ ಅಂತಕ್ಕಂಥ ಉದ್ಯಾನವನವನ್ನು ನಿರ್ಮಿಸಿದ್ದಾನೆ. ಸೊ ಅದಾದಮೇಲೆ 1569ರಲ್ಲಿ ಸಿಕ್ರಿ ಗ್ರಾಮದಲ್ಲಿ ಜಹಾಂಗೀರ್ನ ಜನನದ ನಂತರ ಸಲೀಂ ಚಿಸ್ತಿಯ ಖಾನ್ ನಿರ್ಮಾಣವು ಅಕ್ಬರ್ನ ಮಗ ಜಹಾಂಗೀರ್ನನ್ನು ಊಹಿಸಿದ ಸಂತ ಪ್ರಾರಂಭ ಆಯಿತು. ಹೌದಾ, ಇಲ್ಲಿ ಪ್ರಾರಂಭ ಆಗುತ್ತೆ. ಆಮೇಲೆ ಈ ಸಂಕೀರ್ಣವನ್ನು ಅಂತಿಮವಾಗಿ ಫತೇಪುರ್ ಸಿಕ್ರಿ ಎಂದು ಹೆಸರಿಸಲಾಗುತ್ತೆ. ಸಿಟಿ ಆಫ್ ವಿಕ್ಟ್ರಿ ಅಂತ ಕರೀತಾರೆ. 1573ರಲ್ಲಿ ಅಕ್ಬರ್ನ ಯಶಸ್ವಿ ಗುಜರಾತ್ ಅಭಿಯಾನದ ಸಕ್ಸಸ್ಫುಲ್ ಕ್ಯಾಂಪೇನ್ ಆಫ್ ಗುಜರಾತ್, ಈ ಒಂದು ಕಾರಣಕ್ಕಾಗಿ ಇವರು ಅದರ ಗೌರವಾರ್ಥವಾಗಿ ಅದರ ಒಂದು ಸವಿನೆನಪಿಗೆ ಫಾರ್ ದ ಕಮಮೊರೇಷನ್ ಏನು ಮಾಡ್ತಾರೆ ಅಂದರೆ ಬುಲಂದ್ ದರ್ವಾಜವನ್ನು ನಿರ್ಮಿಸ್ತಾರೆ. ಸೊ 1573ರಲ್ಲಿ ಮೊಘಲ್ ರಾಜವಂಶದ ಚಕ್ರವರ್ತಿಯಾಗಿರ್ತಕ್ಕಂಥ ಅಕ್ಬರ್ ಏನು ಮಾಡ್ತಾನೆ, ಗುಜರಾತ್ನ ಸುಲ್ತಾನ್ ಮುಜಾಫರ್ ಶಾ ಫಸ್ಟ್ನನ್ನು ಸೋಲಿಸಿ ಸಂಘರ್ಷದ ಕುಲೀನರ ದುರ್ಬಲತೆಗಳನ್ನು ಬಳಸಿಕೊಳ್ಳುವ ಮೂಲಕ ಗುಜರಾತ್ ಸುಲ್ತಾನರ ನಿಯಂತ್ರಣ ಮಾಡಿ ತರುವಾಯ ಏನು ಮಾಡ್ತಾನೆ ಅಂದರೆ ಮುಜಾಫರ್ 1803ರಲ್ಲಿ ಆಗ್ರಾದಲ್ಲೇ ಸೆರೆ ಹಿಡಿಯಲ್ಪಟ್ಟನು ಮತ್ತು ಬಂಧಿತನಕ್ಕನ. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಆಗ್ರಾವನ್ನು ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ. ಆಮೇಲೆ ಫತೇಪುರ್ ಸಿಕ್ರಿ 1850ರೊಳಗೆ ಏನಾಗುತ್ತೆ, ಆಡಳಿತ ಕೇಂದ್ರವಾಗಿ ಮಾರ್ಪಡುತ್ತೆ. ಈ ಅವಧಿಯಲ್ಲಿ 1815ರಲ್ಲಿ ಮಾರ್ಕ್ವೆಸ್ ಆಫ್ ಹೆಸ್ಟಿಂಗ್ಸ್ ಅಂತಕ್ಕಂಥ ಸಿಕ್ರಿಯಲ್ಲಿನ ಸ್ಮಾರಕಗಳನ್ನು ಮರುಸ್ಥಾಪಿಸಲು ಆದೇಶಿಸ್ತಾರೆ. ಹೌದಾ. ಇಲ್ಲಿ ವಾಸ್ತುಶಿಲ್ಪ ಎಂಥದ್ದಿದೆ, ತೈಮೂರಿಡ್ ಅಂತಕ್ಕಂಥ ರೂಪಗಳು ಮತ್ತು ಶೈಲಿಗಳನ್ನು ಅನುಸರಿಸಿರ್ತದೆ. ಬೃಹತ್ ನಿರ್ಮಾಣಗಳಿಗೆ ಪ್ರಧಾನವಾಗಿ ಕೆಂಪು ಮರಳುಗಲ್ಲನ್ನು ಇವರು ಬಳಸಿರ್ತಕ್ಕಂಥದ್ದು. ಅರಮನೆಗಳ ಅಲಂಕಾರದಲ್ಲಿ ಗುಜರಾತ್ನ ಪ್ರಭಾವ ನಾವು ಕಾಣ್ಬೋದು ಈಸಿಯಾಗಿಯೇ. ಫತೇಪುರ್ ಸಿಕ್ರಿಗೆ ಪ್ರವೇಶವನ್ನು ಉದ್ದವಾದ ಕೋಟೆ ಗೋಡೆ ಉದ್ದಕ್ಕೂ ದ್ವಾರಗಳ ಮೂಲಕ ಸುಗಮಗೊಳಿಸಲಾಗಿದೆ. ದ್ವಾರಗಳಲ್ಲಿ ನಾವು ದೆಹಲಿ ಗೇಟ್ ಕಾಣ್ಬೋದು, ಲಾಲ್ ಗೇಟ್ ಕಾಣ್ಬೋದು, ಆಗ್ರಾ ಗೇಟ್ ಕಾಣ್ಬೋದು, ಬೀರ್ಬಲ್ಸ್ ಗೇಟ್ ಕಾಣ್ಬೋದು, ಚಂದನ್ಪಾಲ್ ಗೇಟ್ ಕಾಣ್ಬೋದು. ಅಷ್ಟೇ ಅಲ್ಲ, ಗ್ವಾಲಿಯರ್ ಗೇಟು, ಟೆಹ್ರಾ ಗೇಟು, ಚೋರ್ ಗೇಟು ಮತ್ತು ಅಜ್ಮೀರ್ ಗೇಟ್ಗಳನ್ನು ನಾವು ಇಲ್ಲಿ ಕಾಣ್ಬೋದು. ಈ ಅರಮನೆ ಬೇಸಿಗೆ ಅರಮನೆ ಮತ್ತು ಚಳಿಗಾಲದ ಅರಮನೆಯನ್ನು ರಾಣಿ ಮರಿಯಮ್ ಉಜ್ ಜಮಾನಿಗಾಗಿ ಸಾಮಾನ್ಯವಾಗಿ ಜೋಧಾಬಾಯಿ ಅಂತ ಏನು ಕರಿತೀವಿ ನಾವು, ಅವ್ರಿಗಾಗಿ ಇದನ್ನು ನಿರ್ಮಿಸಿರ್ತಕ್ಕಂಥದ್ದು. ಸೊ ಈಗ ನಗರದಲ್ಲಿ ಕೆಲವು ಪ್ರಮುಖ ಕಟ್ಟಡಗಳು ಮತ್ತು ಧಾರ್ಮಿಕ ಮತ್ತು ಜಾತ್ಯತೀತ ಅಂಶಗಳಲ್ಲಿ ನಾವು ಕಾಣ್ಬೋದು. ಒಂದು ಬುಲಂದ್ ದರ್ವಾಜ, ಅಕ್ಬರ್ನ ಗುಜರಾತ್ ಯಶಸ್ಸಿನ ಸ್ಮರಣಾರ್ಥವಾಗಿ ಕಟ್ಟಿರ್ತಕ್ಕಂಥದ್ದು.
ಆಮೇಲೆ ಜಾಮಾ ಮಸೀದಿ, ಇದು ಬಹುಶಃ ಸಂಕೀರ್ಣದಲ್ಲಿ ನಿರ್ಮಿಸಲಾದ ಮೊದಲ ಕಟ್ಟಡಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಆಮೇಲೆ ಒಂದು ಪೂರ್ಣಗೊಳಿಸಿದ ದಿನಾಂಕವನ್ನು ಇಲ್ಲಿ ನಾವು ನೋಡ್ಬೋದು. ಒಂದು ಬುಲಂದ್ ದರ್ವಾಜವನ್ನು 5 ವರ್ಷಗಳ ನಂತರ ಸೇರಿಸಲಾಗುತ್ತೆ. ಆಮೇಲೆ ಛತ್ರಿಯ ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ದೊಡ್ಡ ಮಧ್ಯ ಮಿಹ್ರಾಬ್ ಗುಮ್ಮಟದಿಂದ ಮುಚ್ಚಲ್ಪಟ್ಟಿರ್ತಕ್ಕಂಥದ್ದು ಬುಲಂದ್ ದರ್ವಾಜ. ಜಾಮಿಯಾ ಮಾದರಿಗಳಲ್ಲಿ ಬಿಳಿ ಅಮೃತ ಶಿಲೆಯಿಂದ ಅಲಂಕರಿಸಲಾಗಿದೆ. ಸೊ ಸಲೀಂ ಚಿಸ್ತಿಯ ಸಮಾಧಿ ಇಲ್ಲಿ ಕಾಣ್ತಾ ಇರೋದು ಸಲೀಂ ಚಿಸ್ತಿಯ ಸಮಾಧಿ, ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿರ್ತಕ್ಕಂಥದ್ದು. ಆಮೇಲೆ ಸೂಫಿಯ ಸಂತ ಸಲೀಮನ ಸಮಾಧಿಯಾಗಿರ್ತಕ್ಕಂಥದ್ದು. ಜಾಮಿಯಾ ಮಸೀದಿಯ ಸೌನ ಅಂಗಣ ಅಂತ ಏನು ಕರಿತೀವಿ ಇಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಇದು. ಆಮೇಲೆ ಅದರ ಸುತ್ತಲೂ ಸುತ್ತುವರೆದಿರದ ಪ್ರದಕ್ಷಿಣಾ ಮಾರ್ಗವಾಗಿದೆ, ಅಂದರೆ ಸರ್ಕುಮಂಬುಲೇಷನ್ ಅಂತ ಕರಿತೀವಿ. ಕೆತ್ತಿದ ಜಾಲಿಗಳು, ಆಮೇಲೆ ಸುತ್ತಲೂ ಕಲ್ಲು ಚುಚ್ಚಿದ ಪರದೆಗಳು, ಸಂಕೀರ್ಣವಾದ ಜಾಮಿತಿಯ ವಿನ್ಯಾಸ ಮತ್ತು ದಕ್ಷಿಣಕ್ಕೆ ಪ್ರವೇಶ ದ್ವಾರವನ್ನು ಇದರಲ್ಲಿ ನಾವು ಕಾಣ್ಬೋದು. ಆಮೇಲೆ ದಿವಾನ್ ಐ ಆಮ್ ಅಂತ ಏನು ಕರಿತೀವಿ, ಇದು ಏನಂತಂದರೆ ಹಾಲ್ ಆಫ್ ಪಬ್ಲಿಕ್ ಆಡಿಯನ್ಸ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಆಡಳಿತಗಾರ ಸಾಮಾನ್ಯ ಜನರನ್ನು ಭೇಟಿಯಾಗಲಿಕ್ಕೆ ಅವಕಾಶ ಇತ್ತು. ದಿವಾನಿ ಕಾಸ್ ಅಂದರೆ ಏನು ಅಂತಂದರೆ ಖಾಸಗಿ ಪ್ರೇಕ್ಷಕರ ಹಾಲ್ ಆಗಿದ್ದು, ಚಾವಣಿಯ ಮೇಲೆ 4 ಛತ್ರಿಗಳನ್ನು ಹೊಂದಿರುವ ಸರಳ ಚೌಕಾಕಾರದ ಕಟ್ಟಡ ಆಗಿದ್ದು, ನಂಬಿಕೆಗಳನ್ನು ಚರ್ಚಿಸುವ ಅಕ್ಬರ್ನ ವಿವಿಧ ಧರ್ಮಗಳ ಪ್ರತಿನಿಧಿಗಳು ಇಲ್ಲಿ ಕರೆಸುತ್ತಿದ್ದನು. ಅಂದರೆ ಅಲ್ಲಿ ಹೌದಾ ಡಿಸ್ಕಷನ್ ಮಾಡ್ತಾಯಿದ್ದ ದಿವಾನಿ ಖಾಸ್ ಒಳಗತ್ತ. ಸೊ ಅದಾದಮೇಲೆ ಇಬಾದತ್ ಖಾನ ಅಂತ ಕರಿತೀವಿ. ಇದು ಮೊಘಲರಿಂದ ನಿರ್ಮಿಸಲ್ಪಟ್ಟ ಸಭೆಯ ಮನೆಯಾಗಿರ್ತಕ್ಕಂಥದ್ದು. ಆಮೇಲೆ ಅಕ್ಬರ್ನನ್ನು ಭೇಟಿಯಾಗಲು ಇಲ್ಲಿ ಹೊಸ ಸಿಂಕ್ರೆಟಿಸ್ಟಿಕ್ ಅಥವಾ ನಂಬಿಕೆ ಈ ಲಾಹಿಲಿಗೆ ಏನು ಮಾಡ್ಬೋದು, ಅಕ್ಬರ್ ಅಡಿಪಾಯವನ್ನು ಹಾಕ್ತಾನೆ. ಅನೂಪ್ ಲಾವಾ ಅಂತ ಏನು ಕರಿತೀವಿ, ಇದು ರಾಜ ಅನೂಪ ಸಿಂಗ್ ಸಿಕರ್ವಾರ್ ಅವರು ನಿರ್ಮಿಸಿರ್ತಕ್ಕಂಥದ್ದು. ಆಮೇಲೆ ಜೋಧಾಬಾಯಿ ಮಹಲ್ ಅಂತ ಏನು ಕರಿತೀವಿ, ಅಕ್ಬರ್ನ ಮುಖ್ಯಸ್ಥ ರಜಪೂತ್ ವೈಲ್ ಮರಿಯಮ್ಮ ಜಮಾನಿ ಅಂತ ಏನು ಕರಿತೀವಿ ಅಥವಾ ಜೋಧಾಬಾಯಿ ಅಂತ ಏನು ಕರಿತೀವಿ ಅವಳ ಸಲುವಾಗಿ ಕಟ್ಟಿರ್ತಕ್ಕಂಥದ್ದು. ಆಮೇಲೆ ಪಂಚ್ ಮಹಲ್ ನೋಡ್ಬೋದು, ಬೀರ್ಬಲ್ ಮನೆಯನ್ನು ಇಲ್ಲಿ ನಾವು ಕಾಣ್ಬೋದು. ಸೊ ಇಷ್ಟು ಇಂಪಾರ್ಟೆಂಟ್ ಅವರಲ್ಲಿ ಆಗ್ತದೆ. ಅದಾದಮೇಲೆ ಚೌ ಅಥವಾ ಚಾವು ನೃತ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಹೋಗೋಣ. ಜಾಸ್ತಿ ಏನು ನೋಡೋಲ್ಲ ಇದ್ರ ಬಗ್ಗೆ. ಸೊ ಯಾಕಂದರೆ ಇದು ಕಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ. ತಾರಪದ ರಜಾಕ್ ಮತ್ತು ತಂಡ ಪುರುಲಿಯ ಚೌವನ್ನು ಏನು ಮಾಡ್ತೈತಿ ಅಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಸೊ ಈ ನೃತ್ಯಕ್ಕೆ ಸಂಬಂಧಪಟ್ಟಂತೆ ನವಿಲು ನೃತ್ಯ ಅಥವಾ ಸರ್ಪ ನೃತ್ಯ ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಆಮೇಲೆ ಅರೆ ಶಾಸ್ತ್ರೀಯ ಭಾರತೀಯ ನೃತ್ಯ ಅಂತ ನಾವು ಇದನ್ನು ಕರಿಬೋದು, ಹೌದಾ. ಶೈವಿಸಮ್, ಸ್ಯಾಕ್ಟಿಸಮ್ ಮತ್ತು ವೈಷ್ಣವ್ಯರಿಂದ ಪ್ರೇರಿತವಾಗಿದೆ. ಆಮೇಲೆ 2010ರಲ್ಲಿ ಯುನೆಸ್ಕೋ ಚೌವನ್ನು ಏನು ಮಾಡಿದೆ, ಅಮೂರ್ತ ಪ್ರತಿನಿಧಿಗಳ ಪಟ್ಟಿಯಲ್ಲಿ ಅಂದರೆ ಇಂಟ್ಯಾಂಜಿಬಲ್ ಅಂತ ಏನು ಕರಿತೀವಿ ಅಲ್ಲಿ ಇದನ್ನು ಸೇರಿಸಲ್ಪಟ್ಟಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅದರ ಗುಣಲಕ್ಷಣಗಳನ್ನ ಅದು ಹಾಕಿದ್ದೀನಿ. ಸೊ ಅದೆಲ್ಲ ಡಿಸ್ಕಷನ್ ಮಾಡೋದೇನು ಬೇಡ. ಇದರಲ್ಲಿ ಚೌನ 3 ವಿಧಗಳನ್ನು, ಸರೈಖೇಲಾ ಚೌ ಇನ್ ಜಾರ್ಖಂಡಲ್ಲಿ, ಒಡಿಶಾದ ಮಯೂರ್ಭಂಜಲ್ಲಿ ಚೌ ಕರೀತಾರೆ, ಪಶ್ಚಿಮ ಬಂಗಾಳದ ಪುರುಲಿಯಾದಲ್ಲಿ ಕೂಡ ಚೌ ಕರೀತಾರೆ. ಅದನ್ನೆಲ್ಲ ಹಾಕಿದ್ದೀನಿ, ನೀವು ಡೀಟೇಲಾಗಿ ನೋಡ್ಕೊಳ್ಬೋದು. ಆಮೇಲೆ ಇನ್ನು ನನಗೆ ಇಂಪಾರ್ಟೆಂಟ್ ಆಗೋದು ಯಾವ್ದು ಹಾಕಿದ್ದೀನಿ ಅಂತಂದರೆ, ಈಗ ಭಗವಾನ್ ಬುದ್ಧನ ಅವಶೇಷಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡೋಣ. ಆಮೇಲೆ ಭಾರತವು ಫೆಬ್ರವರಿಯಲ್ಲಿ ಏನು ಮಾಡಿತ್ತು ಅಂದರೆ ಥೈಲ್ಯಾಂಡ್ನಲ್ಲಿ ಭಗವಾನ್ ಬುದ್ಧನ ಕೆಲವು ಅವಶೇಷಗಳ ಪ್ರದರ್ಶನಗಳನ್ನು ನಡೆಸಲಿದೆ. ಆದರೆ ಇವುಗಳಿಗೆ ಅನುಮತಿ ಇಲ್ಲ, ಇವುಗಳನ್ನು ಪ್ರದರ್ಶನ ಮಾಡಲಿಕ್ಕೆ ನಿಜವಾಗ್ಲೂ. ಆದರೆ ಅವರೇನೋ ವಿಶೇಷ ಅನುಮತಿ ಏನೇನೋ ಇದೆ ಅದನ್ನು ಮಾಡಿ ಅವ್ರು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅಂತ ಏನು ಕರಿತೀವಿ ಅವುಗಳನ್ನ ಡಾಕ್ಯುಮೆಂಟ್ ಎಲ್ಲಿ ತೋರಿಸಲಿಕ್ಕಿಲ್ಲ, ಬೇರೆಯವರಿಗೆ ಪ್ರದರ್ಶನ ಮಾಡಲಿಕ್ಕಿಲ್ಲ. ಸೊ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ 4 ತುಣುಕುಗಳನ್ನು ಹೊಂದಿರುವ ಪ್ರಕರಣ ಇದೆ, ಹೌದಾ, ಇಲ್ಲಿ ನಾವು ನೋಡ್ಬೋದು. ಸೊ ಆಮೇಲೆ ಈತ ಹುಟ್ಟಿದ್ದು, ಈತನಿಗೆ ಸಂಬಂಧಪಟ್ಟಂತೆ ಕಪಿಲವಸ್ತು ಆಯಿತು. ಆಮೇಲೆ ಇಲ್ಲಿ ಕಪಿಲವಸ್ತು ಅವಶೇಷಗಳಂತನ ಕರೀತಾರೆ ಇದನ್ನು. ಸೊ ಕಪಿಲವಸ್ತು ಅವಶೇಷಗಳಂತ ಕರೀತಾರೆ. ಬುದ್ಧನು ಕ್ರಿಸ್ತಪೂರ್ವ 563ರಲ್ಲಿ ಏನು ಮಾಡ್ತಾನೆ, ಶಾಕ್ಯ ಕ್ಷತ್ರಿಯ ಕುಲದಲ್ಲಿ ಜನನವನ್ನು ಹೊಂತಾನೆ. ಆಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಏನು ಮಾಡಿದ್ದಾರೆ, ಪಿಪ್ರಾಹ್ನ ಸ್ವಾಧೀನಪಡಿಸಿಕೊಂಡು ಮತ್ತು ಇದರ ಸೈಟ್ನಲ್ಲಿ ಮತ್ತಷ್ಟು ಉತ್ಖನನಗಳನ್ನು ಸಕ್ರಿಯಗೊಳಿಸಿ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದೆಲ್ಲ ಜಾಸ್ತಿ ಇದೆ, ನಾನು ಹೆವಿ ಹೇಳ್ಕೊಂಡು ಹೋಗಲ್ಲ. ಸೊ ಅಜಾತಶತ್ರು ಮಗಧದ ಅರಸ, ವೈಶಾಲಿಯ ಲಿಚ್ಚಾವಿಗಳಿಗೆ, ಕಪಿಲವಸ್ತಿನ ಶಾಕ್ಯರಿಗೆ, ಅಲ್ಲಕಪ್ಪದ ಬುಲ್ಲಿಗಳಿಗೆ, ರಾಮಘಾಮದ ಕೋಳಿಯಾಗಳಿಗೆ, ವೇಥೇದೀಪದ ಬ್ರಾಹ್ಮಣನಿಗೆ, ಆಮೇಲೆ ಪಾವದ ಮಲ್ಲರಿಗೆ, ಕುಶಿನಗರದ ಮಲ್ಲುಗಳಿಗೆ ಏನು ಮಾಡ್ತಾರೆ, ಆತನ ಬೂದಿಯನ್ನು ಹಂಚ್ತಾರೆ. ದ್ರೋಣ ಎಂಬ ಬ್ರಾಹ್ಮಣನು ಪವಿತ್ರ ಅವಶೇಷಗಳ ಮೇಲೆ ಸ್ತೂಪವನ್ನು ನಿರ್ಮಿಸಲು ಬುದ್ಧನ ಚಿತಾಭಸ್ಮವನ್ನು 8 ಭಾಗಗಳಾಗಿ ಮಾಡಿದ್ರ ಬಗ್ಗೆ ಇದು ತಿಳಿಸ್ಕೊಡುತ್ತಾ. ಸೊ ಆತ ಬೌದ್ಧ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಮತ್ತೆ ನಾವು ಧರ್ಮವು ತ್ರಿರತ್ನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಒಂದು ಬುದ್ಧ, ಧಮ್ಮ ಮತ್ತು ಸಂಘ ಅಂತ ಹೇಳ್ತೀವಿ. ಆಮೇಲೆ ಈತ 8 ಫೋಲ್ಡ್ ಪಾತ್ಗಳನ್ನು ತೋರಿಸಿದ್ದಾನೆ.
ಸೊ ನಮಗೆ ಆಸೆ ಅದ್ರ ಬಗ್ಗೆನೂ ಎಲ್ಲ ಉಲ್ಲೇಖ ಮಾಡಿದ್ದಾನೆ. ಸೊ ಇದನ್ನು ನೀವು ಡೀಟೇಲ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಚಾಲುಕ್ಯರ ದೇವಾಲಯಗಳು, ನಾವು ಚಾಲುಕ್ಯ ಅಂದ ತಕ್ಷಣ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಕರ್ನಾಟಕದ ಇತಿಹಾಸಕ್ಕೆ ಇವರು ಇಂಪಾರ್ಟೆಂಟು. ಸೊ ತೆಲಂಗಾಣದಲ್ಲಿ ಬಾದಾಮಿ ಚಾಲುಕ್ಯರು ಆಳಿದ ಸಾಮ್ರಾಜ್ಯದ ಭಾಗವಾಗಿದ್ದ ಕೃಷ್ಣಾ ನದಿಯ ದಡದಲ್ಲಿಂದ ಇರತಕ್ಕಂಥ ಒಂದು ಮುಡಿಮಾಣಿಕ್ಯಂ ಗ್ರಾಮದಲ್ಲಿ ಉತ್ಖನನ ಕೈಗೊಳ್ಳಲಾಗಿದೆ. ಅಲ್ಲಿಗೆ ಸಂಬಂಧಪಟ್ಟಂತೆ ಇದು ಮಾಹಿತಿ ಇದೆ. ಸೊ ನಾನು ಡೀಟೇಲ್ ಆಗಿಯೇ ಹಾಕಿಬಿಟ್ಟಿದ್ದೀನಿ. ಹೌದಾ, 1ನೇ ಪುಲಕೇಶಿ, 2ನೇ ಪುಲಕೇಶಿ ಬಗ್ಗೆ. ಹೌದಾ, ಸೊ ನೀವು ಇದರಲ್ಲಿ ನೋಡ್ಕೊಳ್ಬೋದು. ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಫುಲ್ಲು ಡೀಟೇಲ್ ಹಾಕಿಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಒಂದಿದೆ ನೋಡಿ, ಇದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಯಾಕಂದರೆ ಮೇಗುತಿ ದೇವಾಲಯ ಅಂತ ಏನು ಕರಿತೀವಿ, ಅಥವಾ ಮೇಲಣ ಬಸದಿ ಅಂತ ಏನು ಕರಿತಿದ್ರೆ ಅದು ಮೇಗುತಿ ದೇವಾಲಯ. ಈ ಮೇಗುತಿ ದೇವಾಲಯದ ಪೂರ್ವ ಗೋಡೆ ಮೇಲೆ ಒಂದು ಶಾಸನ ಕಂಡು ಬರ್ತದೆ, ಐಹೊಳೆ ಶಾಸನ. ಇದನ್ನು ಕೆತ್ತಿದವರು ಅಂದರೆ ರವಿಕೀರ್ತಿ ಏನು ಮಾಡ್ತಾನೆ, ಆ ಶಾಸನದಲ್ಲಿ ಇಮ್ಮಡಿ ಪುಲಕೇಶಿ ಹೇಗೆ ಹರ್ಷವರ್ಧನನ ಸೋಲಿಸಿದ್ರನಲ್ಲ ಅದ್ರ ಬಗ್ಗೆ ಏನು ಮಾಡಿದ್ದಾನೆ, ಉಲ್ಲೇಖವನ್ನು ಮಾಡಿದ್ದಾನೆ. ನರ್ಮದಾ ಕಾಳಗದಲ್ಲಿ ಸೋಲಿಸಿದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಈ ಯಾರು ರವಿಕೀರ್ತಿ ಜೈನ ಕವಿಯಾಗಿದ್ದರೂ ಕೂಡ ತನ್ನಷ್ಟಕ್ಕೆ ತಾನೇ ಕಾಳಿದಾಸನೊಂದಿಗೆ ಕಂಪೇರ್ ಮಾಡಿಕೊಂಡು ಭಾರವಿಯೊಂದಿಗೆ ಕೂಡ ಈತ ಹೋಲಿಕೆ ತನ್ನನ್ನು ತಾನು ಏನಂತ ಕರ್ಕೊಂಡಿದ್ದಾನೆ, ಕಾಳಿದಾಸ ಅಂತ ಕರೆದಾನೆ. ಆಮೇಲೆ ಭಾರವಿಯೊಂದಿಗೆ ಏನು ಮಾಡಿದ್ದಾನೆ, ಕಂಪೇರ್ ಮಾಡ್ಕೊಂಡಿದ್ದಾನೆ. ಸೊ ಅಟ್ಟುಕಲ್ ಪೊಂಗಲ್ ಹಬ್ಬ, ಇದು ಕೇರಳದ ತಿರುವನಂತಪುರನಲ್ಲಿ ನಡೀತಕ್ಕಂಥದ್ದು. ಅದ್ರ ಬಗ್ಗೆ ನೀವು ನೋಡ್ಕೊಂಡೋಗಿ ನಿಮಗೆ ಈಸಿ ಆಗ್ತದೆ. ಸೊ ಇನ್ನು ಉಳಿದಿದ್ದನ್ನು ನಾವು ಪರಿಸರವನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.